ಸಂಸ್ಕೃತ ವಿಶ್ವವಿದ್ಯಾಲಯ ತ್ರಿನೇತ್ರ ಅಂತಾರಾಷ್ಟ್ರೀಯ ಯೋಗ ಕೇಂದ್ರದ ಜಂಟಿ ಆಶ್ರಯದಲ್ಲಿ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಶ್ರೀರಂಗಪಟ್ಟಣದಲ್ಲಿಂದು ಯೋಗೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಅಹಲ್ಯ ಚಾಲನೆ ನೀಡಿದರು. ಈ ವೇಳೆ ತ್ರಿನೇತ್ರ ಮಹಾಂತ ಸ್ವಾಮೀಜಿ, ಜಿಲ್ಲಾಧಿಕಾರಿ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ಳುತ್ತಾ ಹಸ್ತಗಳಲ್ಲಾಗುವಂತಹ ಸೆಳೆತವನ್ನ ಗಮನಿಸೋಣ. ಮೊಣಕೈ ನೇರವಾಗಿರಲಿ. ಹಾಗೆ ದೇಹವನ್ನ ಮೇಲೆ ತರೋಣ. ಮತ್ತೊಮ್ಮೆ ಎತ್ತಿ ಎಡ ತೊಡೆಯ ಮೇಲೆ ನಿಧಾನವಾಗಿ ಬಲಭಾಗಕ್ಕೆ ತಿರುಗೋಣ. ದೇಹವನ್ನ ಬಲಕ್ಕೆ ತಿರುಗಿ ಉಸಿರಾಟ. ಹಾಗೆ ನಿಧಾನವಾಗಿ. ಬಳಿಕ ಡಾಕ್ಟರ್ ಅಹಲ್ಯ, ಒತ್ತಡದ ಜೀವನದಿಂದ ಆರೋಗ್ಯ ಸಮಸ್ಯೆಗಳು ಹೆಚ್ಚುತ್ತಿವೆ. ಎಲ್ಲಾ ಸಮಸ್ಯೆಗಳಿಗೆ ಯೋಗ ಒಂದು ಉತ್ತಮ ಔಷಧವಾಗಿದೆ ಎಂದರು. ಯಾರಿಂದಲೂ ನಾವು ಇದಕ್ಕೆ ಪರಿಹಾರ ಕಂಡುಕೊಳ್ಳೋದಕ್ಕೆ ನಮ್ಮಿಂದ ನಾವು ಕಂಡುಕೊಳ್ಬೇಕಾದ್ರೆ ಯೋಗ ಮಾತ್ರ ನಮಗೆ ಸಹಾಯ ಬರುತ್ತೆ. ತ್ರಿನೇತ್ರ ಸ್ವಾಮೀಜಿ, ಯೋಗದಿಂದ ಆರೋಗ್ಯ ವೃದ್ಧಿಯ ಜೊತೆಗೆ ವ್ಯಕ್ತಿತ್ವ ರೂಪಿಸಿಕೊಳ್ಳಲು ಅನುಕೂಲವಾಗಲಿದೆ ಎಂದರು. ಇದರ ಆಯಾಮಗಳನ್ನು ಪ್ರಾರಂಭಿಸಿ ಆ ದಿನ ಸಿದ್ಧತೆಗಾಗಿ ಮೊದಲಿಗೆ ಯೋಜನೆಗಳು ಕೊಟ್ಟಂತ ಈ ಒಂದು ಯೋಜನೆಯನ್ನ ನಮಗೆ ಸಂಸ್ಕೃತ ವಿಶ್ವವಿದ್ಯಾನಿಲಯದಿಂದ ಇದನ್ನ ಇಲ್ಲೇ ಮಾಡಬೇಕು ಅಂತ ಸಂಕಲ್ಪವನ್ನ ತೊಟ್ಟಿದಂತ ಜಿಲ್ಲಾಧಿಕಾರಿ ಕುಮಾರ್, ಸಮಾಜಮುಖಿ ಸೇವಾ ಕಾರ್ಯಗಳಲ್ಲಿ ತೊಡಗಲು ಒಳ್ಳೆಯ ವ್ಯಕ್ತಿತ್ವ ರೂಪಿಸಿಕೊಳ್ಳಲು ಹಲವು ಮಾರ್ಗಗಳಿವೆ. ಅದರಲ್ಲಿ ಯೋಗ ಕೂಡ ಒಂದು ಉತ್ತಮ ಮಾರ್ಗವಾಗಿದೆ ಎಂದರು. ಒಂದು ವರ್ಷದಿಂದ ನಾನು ನೋಡ್ತಾ ಇದ್ದೇನೆ, ಈ ರೀತಿ ಅನೇಕ ಸರ್ಕಾರಿಗಳಲ್ಲಿ ಮತ್ತು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡುವ ಮೂಲಕ ಜನರನ್ನ ಸನ್ಮಾರ್ಗಕ್ಕೆ ತರಬೇಕು, ಒಳ್ಳೆಯದಾರಿಗೆ ಕೊಂಡೊಯ್ಯಬೇಕು ಅನ್ನುವಂಥ ಒಂದು ಮಹಾ ಅಭಿಲಾಷೆಯನ್ನು ಕೂಡ ಸ್ವಾಮೀಜಿಯವರು ಹೊಂದಿದ್ದಾರೆ.